ಮಾಡಿದ್ದೇವೆ. ನಮ್ಮನ್ನ ವಿರೋಧ ಪಕ್ಷದವರು ನಮಗೆಲ್ಲ ಬಹಳ ಜನನ ಎತ್ಕಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡಿಸ್ತಾರೆ, ಸಮಾಜಕ್ಕೆ ಭಿನ್ನಾಭಿಪ್ರಾಯ ಬರೋ ರೀತಿ ಮಾಡ್ತಾರೆ, ನಾಯಕರುಗಳಿಗೆ ಭಿನ್ನಾಭಿಪ್ರಾಯ ಮಾಡ್ತಾರೆ. ನಾವು ಇದಕ್ಕೆ ಬಹಳ ಹುಷಾರಾಗಿರ್ಬೇಕು. ಫಸ್ಟು ಪಕ್ಷ ಇದ್ರೆ ಮಾತ್ರ, ನಾವು ಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಎಲ್ಲ ಅಧಿಕಾರಿಗಳು ತಾನು ಬರ್ತದೆ. ಈಗ ಒಂದು ದೊಡ್ಡ ಅಪಾಯ ಬಂದಿದೆ, ಅಪಾಯನೂ ಇದೆ, ಅವಕಾಶ ಇದೆ. ಏನು ಅಪಾಯ ಅಂತಂದ್ರೆ ಈಗ SIR ಅಂತ ಬಂದಿದ್ದಾರೆ. ನಿಮ್ಮ ತಲೆಯಲ್ಲಿರಲಿ, ಅದು SIR ಅಂದ್ರೆ ಇಡೀ ಮತ ಏನು ವೋಟರ್ ಲಿಸ್ಟ್ ಇದೆ ಅದನ್ನ ಹೊಸದಾಗಿ ಮಾಡುವಂಥದ್ದು. ಈಗಿರುವಂತ ಮತದಾನವನ್ನ ಪರಿಶೀಲನೆ ಮಾಡೋದಲ್ಲ, ಸ್ಪೆಷಲ್ ರಿವಿಷನ್ ಅಂದ್ರೆ ಪ್ರತಿಯೊಬ್ಬರು ಕೂಡ, ನಾನಿರ್ಬೋದು, ನೀವಿರ್ಬೋದು, GS ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ಅವ್ರು ಏನು BLAಗಳು ಏನು ನಿಮಗೆ ಫಾರಮು ಇನ್ಯುಮರೇಷನ್ ಫಾರಂ ತಂದು ಕೊಡ್ತಾರೆ, ಆ ಫಾರಮ್ಗೆ ನೀವು ನಿಮ್ಮ ಗುರ್ತನ ಇದನ್ನೆಲ್ಲ ಇಟ್ಟು ಜೊತೆಲಿ ನೀವು ಸೈನ್ ಹಾಕಿ ಕೊಟ್ಟಾಗ ಮಾತ್ರ ನಿಮ್ಗೆ ಮತದಾನದ ಹಕ್ಕು ಇರ್ತದೆ ಹೊತ್ತು, ಇಲ್ಲ ಅಂದ್ರೆ ನಿಮ್ ಮತ ಹಕ್ಕನ್ನ ಕಳ್ಕೊಡ್ತಾರೆ. ಕೆಲವು ನಮ್ದು ಮ್ಯಾಪಿಂಗ್ ಆಗೋಗಿದೆ ಅಂತಿದೆ. ಮ್ಯಾಪಿಂಗು ಅವ್ರಿಗೆ ಲೆಕ್ಕ, ನಮ್ಗೆ ಲೆಕ್ಕ ಇಲ್ಲ. 90% ಮ್ಯಾಪಿಂಗ್ ಆದ್ರೂ, 99% ಮ್ಯಾಪಿಂಗ್ ಆದ್ರೂ ಒಂದೇ ಸತಿ 50% 60% ವೋಟ್ನ ತೆಗೆದಾಕುವಂತ ಒಂದು ಸಂದರ್ಭಗಳು ಇರ್ತದೆ. ಈಗ ಈ ಮಹಾರಾಷ್ಟ್ರಲ್ಲಿ ಬೇಡ, ವೆಸ್ಟ್ ಬೆಂಗಾಲ್ ಏನಾಯ್ತು ಅಂತ ತಮ್ಗೆಲ್ಲ ಅರಿವಿದೆ, ತಮಿಳುನಾಡಲ್ಲಿ ಏನಾಯ್ತು ಅಂತ ತಮ್ಗೆಲ್ಲ ಅರಿವಿದೆ. ಬಹಳ ದೊಡ್ಡ ರಾಜಕೀಯವಾಗಿ ಇದೊಂದು ಪ್ರಯೋಗ ನಡೀತಾ ಇದೆ. ಸೊ ಅದಕ್ಕೆ ನೀವೆಲ್ಲ ಕೂಡ ಫಸ್ಟ್ ಮೊದಲು ವೋಟರ್ ಲಿಸ್ಟ್ ನ ಎತ್ಕೊಂಡೋಗಿ ಮನೆಗೆ, ನಾನು ಎಲ್ಲರೂ ಕೂಡ ಏನೇನು ಗುರುತಿನ ಚೀಟಿ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಪೆನ್ಷನ್ ಸರ್ಟಿಫಿಕೇಟು ಮತ್ತೊಂದು ಎಲ್ಲ ಕೂಡ ಇಟ್ಟು, ದಾಖಲೆ ಇಟ್ಟು, ಹೊರಗಡೆ ಯಾರು ಇದ್ದಾರೆ ಅವ್ರದ್ದು ಕೂಡ ಅವ್ರ ಕೈಲೂ ಹೆಸರನ್ನ ಫಾರಮಲ್ಲಿ ಫಿಲ್ಅಪ್ ಮಾಡಿ ಆ ಗುರುತಿನ ಚೀಟಿ ಇಟ್ಕೊಂಡಾಗ ಮಾತ್ರ ಮತದಾನದ ಹಕ್ಕನ್ನ, ಇರೋಂಥ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ಪರಿಶೀಲನೆ ಅಲ್ಲ, ಹೊಸಗೆ ನೀವು ವೋಟರ್ ಲಿಸ್ಟೇ ತಯಾರಾಗ್ತದೆ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಯಾವಾಗ ವೋಟ್ ಇಲ್ಲ, ಈಗ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬೇರೆ ಕಡೆ ಯಾರು ವೋಟ್ ಇಲ್ಲ ಅವ್ರಿಗೆ ಗೃಹಲಕ್ಷ್ಮಿ ಏನು ಅಲ್ಲಿ ಸ್ಕೀಮ್ ಇದೆ ಅದನ್ನು ತೆಗೆದುಕೊಟ್ಟಿದ್ದಾರೆ. ಮಧ್ಯ ಇದರಲ್ಲಿ ಬಿಹಾರಲ್ಲಿ ಬೇರೆ ಬೇರೆ ಏನೇನು ಸ್ಕೀಮ್ ಇದೆ, ಆ ಸ್ಕೀಮಲ್ಲಿ ವೋಟ್ ಇಲ್ಲ ಅಂತಂದ್ರೆ ನೀವು ಯಾಕೆ ಕೊಡಬೇಕು ಅನ್ನೋದು ಮಾಡ್ತಾರೆ. ಸೊ ಹಂಗೆ ಮುಂದಕ್ಕೆ ಕೇಂದ್ರ ಸರ್ಕಾರದಿಂದ ಮತದಾನ ಇಲ್ಲ ಅಂತಂದ್ರೆ ಯಾವ ತರದ ಹಕ್ಕು ಕೂಡ ಸಿಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಸೊ ಅದಕ್ಕೆ ನಮ್ಮಲ್ಲೂ ಕೂಡ ಅಂತ ಒಂದು ತೊಂದರೆ ಆಗೋದು ಬೇಡ. ನಾನು ಯಾರಿಗೂ, ನಾವೇನೀಗ ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದೀವಿ, ವಿಡೋ ಪೆನ್ಷನ್ ಕೊಡ್ತಾ ಇದೀವಿ, ಅನ್ನಭಾಗ್ಯ ಕೊಡ್ತಾ ಇದೀವಿ, ಗೃಹಲಕ್ಷ್ಮಿ ಕೊಡ್ತಾ ಇದೀವಿ, ಗೃಹ ಜ್ಯೋತಿ ಕೊಡ್ತಾ ಇದೀವಿ, ಯಾರಿಗೂ ನಾವು ಕಿತ್ತಾಕಕ್ಕೆ ನಮ್ಗೆ ಇಷ್ಟ ಇಲ್ಲ, ಕಿತ್ತಾಕೋದೂ ಇಲ್ಲ. ಆದ್ರೆ ಯಾರ ಕೊಡ್ತಾ ಇದೀವಿ, ಅವ್ರದೇ ಫೋನ್ ನಂಬರ್ ಕೊಡ್ತಾ ಇದೀವ, ಅವ್ರದೇ ಗುರುತಿನ ಚೀಟಿ ಕೊಡ್ತಾ ಇದೀವ, ಆ ಹಣ ಅವ್ರಿಗೆ ಹೋಗ್ತಾ ಇದೆಯಾ, ಬೇರೆಯವ್ರಿಗೆ ಹೋಗ್ತಾ ಇದೆಯಾ, ಮಗನ್ ಫೋನ್ ನಂಬರ್ ಕೊಟ್ಟಿದ್ದಾರೆ, ಇನ್ ಪಕ್ಕದ ಮನೆಯವ್ರ ಫೋನ್ ಕೊಟ್ಟಿದ್ದಾರೆ, ಇವೆಲ್ಲ ಇದೆ. ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಕೂಡ ಒಂದೇ ಮನೆ 5 ಮನೆ ಇದೆ ಒಬ್ಬರ ಹೆಸರಿನಲ್ಲಿ, ಅವ್ರದ್ದು 5 ಜನಕ್ಕೆ 5 ಮನೆ ಒಂದೇ ಹೆಸರಿದೆ. ಅದಕ್ಕೆ ನಾವು ದಾಖಲೆ ತಗೋಬೇಕಲ್ಲ, ಯಾರು ವಾಸ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದವರ, ಹೊರಗಡೆ ರಾಜ್ಯದವರ ಗೊತ್ತಾಗಬೇಕಲ್ಲ. ಈಗ ಸುಮಾರು ಬೆಂಗಳೂರು ನಗರದಲ್ಲಿ ಹೆಚ್ಚು ಕಮ್ಮಿ 20,000ಕ್ಕೂ ಹೆಚ್ಚು ಜನ, 20 ಲಕ್ಷಕ್ಕೂ ಹೆಚ್ಚು ಜನ ಹೊರಗಡೆಯವ್ರು ಬಂದು ಇಲ್ಲಿ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ವೋಟ್ ಇಲ್ಲಿದೆಯಾ, ಹೊರಗಡೆ ಇದೆಯಾ, ಏನು, ಇದನ್ನೆಲ್ಲ ಮತ್ತೆ ಪರಿಶೀಲನೆ ಮಾಡ್ಬೇಕಲ್ಲ. ನಾವು ನಮ್ಮ ರಾಜ್ಯದಲ್ಲಿ ಇರುವಂತ ಮತದಾರರಿಗೆ ಶಕ್ತಿ ಕೊಡಬೇಕು, ಹೊರಗಡೆಯವ್ರಿಗೆ ಶಕ್ತಿ ಕೊಡಬೇಕು. ಅಲ್ಲೂ ಏನಾದ್ರು ಏನಿದೆಯೇ, ನಾವು ಯಾರು ಇಲ್ಲಿ ವೋಟನ್ನ ಉಳಿಸ್ಕೊಂಡಿದ್ದಾರೆ, ಯಾರಿಗೆ ಇಲ್ಲಿ ಮತದಾನದ ಹಕ್ಕಿರ್ತದೆ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ಆ ದೃಷ್ಟಿಯಿಂದ ಬೇರೆಯವ್ರಿಗೂ ಆಶ್ರಯ ನಾವು ಕೊಡಕ್ಕೆ ನಮ್ಮ ರಾಜ್ಯ ತಯಾರಿದೆ. ಆದ್ರೆ ನಾವು ಓಟೇ ಇಲ್ಲ ಅಂತಂದ್ರೆ ನಾವ್ಯಾಕೆ ಮಾಡಬೇಕು? ಬಸ್ಸಲ್ಲೂ ಅಷ್ಟೇ,
ಸೊ ಅದಕ್ಕೆ ಬಸ್ಸು ಕೂಡ ಈ ಮುಂದಕ್ಕೆ ಗುರುತಿನ ಚೀಟಿ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ತೀರ್ಮಾನ ಮಾಡಿದ್ದೇವೆ, ಐಡೆಂಟಿಫಿಕೇಶನ್ ಕಾರ್ಡ್. ಹಿಂಗೆ ಗೃಹಲಕ್ಷ್ಮಿ ಕೂಡ ಗುರುತಿನ ಚೀಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಹಿಂಗೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಯಾರ ಮನೆಯಲ್ಲಿ ಮಾಡ್ತಾ ಇದೀವಿ ಅದನ್ನ ಮಾಡಿ ಅವ್ರ ಫೋಟೋ, ಅವ್ರ ಫೋನ್ ನಂಬರು ಒಬ್ಬೊಬ್ರು ಎಲ್ಲರೂ ಕೂಡ ಮಾಡಬೇಕು. ಒಂದು ಮನೆಗೆ ಮೂರು ಕೊಡಕ್ಕಾಗ್ತದ? ಒಂದು ಮನೆ ಯಜಮಾನಿಗೆ ಒಂದು ಕೊಡ್ತೀವಿ. ಯಾರ ಮನೆ ಯಜಮಾನಿ ಇದು ತೀರ್ಮಾನ ಆಗಬೇಕು. ಅದರಿಂದ ಯಾರು ಕೂಡ ವಿರೋಧ ಪಾರ್ಟಿಗಳು ಏನೇ ಪಾಪ ಹೇಳ್ಕೊಳ್ಳಿ, ಅವ್ರ ಸರ್ಕಾರಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ನಾನು ಈಗ ಬಿಡಿಸಿ ಈಗ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಬಿಹಾರಲ್ಲಿ ಏನಾಗ್ತಾ ಇದೆ, ಅಸ್ಸಾಂ ಏನಾಗ್ತಾ ಇದೆ, ಮಹಾರಾಷ್ಟ್ರ ಏನಾಗ್ತಾ ಇದೆ, ನಾನು ಅದನ್ನೆಲ್ಲ ಈಗ ನನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನಾನು ನಮ್ಮ ಬಡವ್ರಿಗೆ ನಾವೇನು ಕಾರ್ಯಕ್ರಮ ಕೊಟ್ಟೋ ಆ ಕಾರ್ಯಕ್ರಮಕ್ಕೆ ಅರ್ಹತೆಗೆ ಏನ್ ಬೇಕೋ ಒಂದು ಮೂಲ ಮತ, ಆ ಮತನ ಕಾಪಾಡ್ಕೊಳ್ಳಿ. ನೀವು ಹುಷಾರಾಗಿರಿ. ಇವತ್ತು ನಿಮ್ಮ BLAಗಳು ಯಾರು BLA ಯಾರಿದ್ದೀರಿ, ಬೂತ್ ಲೆವೆಲ್ ಏಜೆಂಟ್, ಅವರು BLA 2 ಅಂತ ನಾವು ಮಾಡಿದ್ವಿ. ಅವರು ಆ ಫಾರಂ ಅನ್ನ ತೆಗೆದುಕೊಂಡೋಗಿ BLO ಏನು ಕೊಡ್ತಾರೆ, ಒಂದ್ ದಿನಕ್ಕೆ 50 ಫಾರಂ ಏನೋ ಮನೆ ಹಂಚಕ್ಕೆ ಅವಕಾಶ ಇದೆ. ಅದ್ರಲ್ಲಿ ವಾಪಸ್ ಕಲೆಕ್ಟ್ ಮಾಡಿ ನೀವು ಹೋಗಿ ವಾಪಸ್ ಅವ್ರಿಗೆಲ್ಲ ಬರ್ಸಿ ಫಿಲ್ಅಪ್ ಮಾಡಿಸಿ ಎತ್ಕೊಂಡು BLO ಕೊಡಬೇಕು. ಒಬ್ಬೊಬ್ಬರು 10 ಕೊಡಕ್ಕೆ ಅವಕಾಶ ಇದೆ. ಸೊ ಅದನ್ನ ತೆಗೆದುಕೊಂಡೋಗಿ ಕೊಟ್ಟು ಅವ್ರಿಗೆ ವೋಟರ್ ಲಿಸ್ಟ್ ಅಲ್ಲಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ಮತದಾನದ ಹಕ್ಕನ್ನ ಅವ್ರಿಗೆ ಕೊಡಿಸಿ ಆಗ ನಮ್ಮ ಮತಗಳನ್ನ ಉಳಿಸ್ಕೊಳ್ಬೇಕು. ಯಾವುದೇ ಪಾರ್ಟಿಯವರಾಗ್ಲಿ, ಏನು ಯಾರು ಪರ್ಮನೆಂಟ್ ಆಗಿ ದಳಕ್ಕೆ ಹಾಕ್ತಾರೆ, ಕಾಂಗ್ರೆಸ್ಗೆ ಹಾಕ್ತಾರೆ, BJP, ಮತದಾನದ ಹಕ್ಕನ್ನ ಉಳಿಸ್ಬೇಕಾದ್ರು ನಮ್ಮ ಸರ್ಕಾರದ ಕರ್ತವ್ಯ. ಅದಕ್ಕೆ ನಾವು ನಮ್ಮ ಡ್ಯೂಟಿ, ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರ ನೀವು ಮತದಾನದ ಹಕ್ಕನ್ನ ಅವ್ರಿಗೆ ಸರಿಯಾಗಿ ಕಾಪಾಡಿ ಅವ್ರ ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡಿ. ಎಲ್ಲ ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದೀವಲ್ಲ. ಈ ಹಿಂದೆ ಏನಾದ್ರು BJP ಸರ್ಕಾರ ದಳ ಸರ್ಕಾರ ಇದ್ದಾಗ ಯಾವ್ದಾದ್ರು ಹೆಣ್ಮಕ್ಳಿಗೆ ಬೆಲೆ ಏರಿಕೆಯಲ್ಲಿ ಏನೋ ಸಹಾಯ ಮಾಡಿದ್ರ? ಗ್ಯಾಸ್ ಅಲ್ಲಿ ತೊಂದರೆ ಆಯ್ತು ಏನು ಮಾಡಿದ್ರ? ಈಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಏನೋ ಸಹಾಯ ಮಾಡಿದ್ವಾ? ನಾವು ಪ್ರತಿ ಕುಟುಂಬಕ್ಕೂ ಸರಾಸರಿ ವಿದ್ಯುತ್ ಶಕ್ತಿ 200 ಯೂನಿಟ್ಗೆ ಸುಮಾರು 1,500 ರೂಪಾಯಿ ಖರ್ಚಾಗ್ತದೆ. 2,000 ರೂಪಾಯಿ ಅಕೌಂಟ್ಗೆ ನೇರ ಹೋಗ್ತಾ ಇದೆ. ಅಕ್ಕಿ ಕೊಡ್ತಾ ಇದೀವಿ, 10 kg ಅಕ್ಕಿ ಕೊಡ್ತಾ ಇದೀವಿ. ತಿರ್ಗಾ ಎಲ್ಲ ಹೆಣ್ಮಕ್ಳುಗಳೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದಾರೆ, ಅವ್ರಿಗೆಲ್ಲ ಫ್ರೀ ಕೊಡ್ತಾ ಇದೀವಿ. ಸರಾಸರಿ 5,000 ರೂಪಾಯಿ ಆಗ್ತದೆ. 5,000 ವರ್ಷಕ್ಕೆ 60,000 ರೂಪಾಯಿ, 65,000 ರೂಪಾಯಿ ಅಷ್ಟು ಕೊಡ್ತಾ ಇದೀವಿ. 2-3 ಜನ ಹೆಣ್ಮಕ್ಳಿದ್ರೆ ಅದು ಬೇರೆ ಎಕ್ಸ್ಟ್ರಾ ಖರ್ಚಾಗ್ತಾ ಇದೆ. ಸೊ ಅದಕ್ಕೆ ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದೀವಿ. ಅದು ಸರಿಯಾದ ರೀತಿಯಲ್ಲಿ ಅವ್ರು ಉಪಯೋಗಿಸ್ಕೊಳ್ಬೇಕು. ಅವ್ರ ಬದುಕಿನಲ್ಲಿ ಒಳ್ಳೇದಾಗಬೇಕು. ಕೆಲವರು ಅಕೌಂಟ್ ಕೊಟ್ಬಿಟ್ಟಿದ್ದಾರೆ, ಅವ್ರು ಯಾರಾದ್ರೂ ಸಾಲ ತಗೊಂಡಾಗ ಅವನಿಗೆ ಇದನ್ನ ಸೈನ್ ಕೊಟ್ಬಿಟ್ಟಾರೆ, ಅವನು ನೇರವಾಗಿ ಅವ್ನಿಗೆ ತಗೊಂಡು ಡ್ರಾ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಇವೆಲ್ಲ ಕೂಡ ನಾವು ಇದನ್ನ ಪರಿಶೀಲನೆ ಮಾಡ್ತಾ ಇದೀವಿ. ನಮ್ಮ ರೇವಣ್ಣವರ ಟೀಮ್ ಏನಿದೆ, ಅವರು SR ಪಾಟೀಲ್ ಅವರೆಲ್ಲ ಕೂತ್ಕೊಂಡು, ಆ ಕಮಿಟಿಯವ್ರು ಏನಿದ್ದಾರೆ ಇದನ್ನೆಲ್ಲ ಕೂತ್ಕೊಂಡು ಈಗಾಗಲೇ ಒಂದು ಯಾವ ರೀತಿ ಫಾರಂ ಇರಬೇಕು, ಎಲ್ಲರಿಗೂ ಗುರುತಿನ ಚೀಟಿ ಇರಬೇಕು, ಅದೆಲ್ಲ ಕೂಡ ಮಾಡ್ತಾ ಇದೆ. ಅವತ್ತಿನ ಕಾಲದಲ್ಲಿ ಏನೋ ಸ್ಟಾರ್ಟಿಂಗ್ ಅಲ್ಲಿ ನಾವು ತರಾತರಿ ಕೊಟ್ಬಿಟ್ಟು ಈಗ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಯಾವುದು ತೆಗೆದಾಕಕ್ಕೆ ಹೋಗಲ್ಲ. ಬಟ್ ನಮ್ಗೆ ಅವರು ಯಾರು ಕೊಡ್ತಾ ಇದೀವಿ ಅನ್ನೋದು ಸರ್ಕಾರದ ಗಮನಕ್ಕೆ ಬೇಕು. ಈ ಕೆಲವರು ಸುಮಾರು ಸುಮಾರು ಎಷ್ಟು ರೇವಣ್ಣ? ಅಲ್ಲ, ಇದು ನಮ್ಗೆ ಇದು ಸತ್ತೋಗಿದ್ರು ತೊಗೊಂಡಿರೋದು 1 ಲಕ್ಷ ಚಿಲ್ಲರೆ 14,000 ಜನ ಸತ್ತೋಗಿದ್ದಾರೆ. ಸತ್ತೋಗಿದ್ರು ನಮ್ಮ ಸರ್ಕಾರ ತಿಳಿಸಿಲ್ಲ, ಬೇರೆಯವರು ಅದನ್ನು ದುಡ್ಡು ತಗೋತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಕೂಡ ನಡೀತಾ ಇದೆ. ಸೊ ಆ 100 ಕೋಟಿಗೂ ಹೆಚ್ಚು ಹಣ ಅದರಿಂದ ನಮಗೆ ಉಳಿತಾಯ ಆಗಂತ ಒಂದು ಸಂದರ್ಭ ನಮ್ಮ ಕಮಿಟಿಯವರು ಕಂಡುಹಿಡಿದಿದ್ದಾರೆ. ಸೊ ಅದಕ್ಕೆ ನೀವು ಮುಂದಕ್ಕೆ ನಾನು ಕೆಲವು ವಿಚಾರದಲ್ಲಿ ಈ ಗ್ಯಾರಂಟಿ ಸಮಿತಿಯವರು ಏನ್ ಕೆಲಸ ಮಾಡಬೇಕು ಮತ್ತೊಂದೆಲ್ಲ ಕೂಡ ನನಗೆ ಸದ್ಯಕ್ಕೆ ತಿಳಿಸ್ತೀನಿ. ನಾವು ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಇರಲಿ, ಅವನು ಗಂಡು ಹುಡುಗರುಗಳಿಗೆ ಬರೀ ಹೆಣ್ಮಕ್ಳಿಗೆ ಕೇಳ್ತಾ ಇದ್ರು, ಅದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲೇ ಆಗಲಿ, ಡಿಗ್ರಿ ಓದ್ತಾ ಇರಲಿ, PhD ಓದ್ತಾ ಇರಲಿ, 8ನೇ ಕ್ಲಾಸ್ ಇರಲಿ, 7ನೇ ಕ್ಲಾಸ್ ಇರಲಿ, ಎಲ್ಲೇ ಆಗಲಿ ಅವ್ರಿಗೆ ಫ್ರೀ ಬಸ್ ಪಾರ್ಕ್ ಕೊಡಬೇಕು ಅಂತ ಇದ್ದಾರೆ. ನಾನು ಅಧಿಕಾರ ತೆಗೆದುಕೊಂಡಿನ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಹಳ್ಳಿ ಪ್ರತಿಭೆ, ಯುವಕರು ಪ್ರತಿಭೆ ಯಾರು, ಅನೇಕ ನಿಮ್ಮ ಹಳ್ಳಿಗಳ ನಾಟಕ ಇರ್ಬೋದು,